ಕಲಬುರಗಿಯಲ್ಲಿ ಪೊಲೀಸ್ ಅಧಿಕಾರಿಯನ್ನೇ ಕೂಡಿ ಹಾಕಿದ ಚಿನ್ನದ ವ್ಯಾಪಾರಿಗಳು. ಕಲಬುರಗಿಯ ಸರಾಬ್ ಬಜಾರ್ನ ಗಜಾನನ ಜ್ಯುವೆಲರಿ ಶಾಪ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಲಾಠಿ ಚಾರ್ಜ್ ನಡೆಸಿದ ಪೊಲೀಸ್ ಅಧಿಕಾರಿಯನ್ನ ಬಿಡಿಸಿಕೊಂಡು ಈಗ ಪೊಲೀಸ್ ಅಧಿಕಾರಿಗಳು ಅಶೋಕ್ ನಗರ ಠಾಣೆಯ ಇನ್ಸ್ಪೆಕ್ಟರ್ ಜೇಮ್ಸ್ ವಿಲಿಯಂನನ್ನ ಕೂಡಿ ಹಾಕಿದ್ದಾರೆ. ವ್ಯಾಪಾರಿಗಳು ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಆಗಮಿಸಿದ್ದ ಇನ್ಸ್ಪೆಕ್ಟರ್ ಜೇಮ್ಸ್ನನ್ನ ಅಲ್ಲಿನ ಜ್ಯುವೆಲರಿ ಶಾಪ್ನ ಮಾಲೀಕರೇ ಕೂಡ ಹಾಕಿದ್ದಾರೆ. ವಿನಾಕಾರಣ ಪೊಲೀಸರು ತೊಂದರೆ ಕೊಡ್ತಿದ್ದಾರೆ ಅಂತ ವ್ಯಾಪಾರಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಈಗ ಹೆಚ್ಚುವರಿ ಎಸ್ಪಿ ಜಯಪ್ರಕಾಶ್ ಭೇಟಿ ಕೊಟ್ಟು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ಅಶೋಕ್ ನಗರ ಇನ್ಸ್ಪೆಕ್ಟರ್ ಜೇಮ್ಸ್ ವಿಲಿಯಂ ವಿರುದ್ಧ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. ಪೊಲೀಸರಿಂದ ಲಘು ಲಾಠಿ ಪ್ರಹಾರ ನಂತರ ದಿಕ್ಕಾಪಾಲಾಗಿ ಜನ ಕೂಡ ಓಡಿ ಹೋಗಿದ್ದಾರೆ. ಕಲಬುರಗಿಯ ಸೂಪರ್ ಮಾರುಕಟ್ಟೆಯ ಸಾರ್ ಬಜಾರ್ನಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು. ಪ್ರಶ್ನರಿದ್ದಕ್ಕೂ ಶಾಪ ಸರ್ ಮತ್ತೆ ಬಿಟ್ಟರೆ ಒಂದು ಡೇಟ್ ಆಮೇಲೆ ಸಾರಿ ಅಂದಿರಿ. ನೋಡ್ರಿ, ನನಗೆ ಸೆಟ್ರ್ ಮುಚ್ಚಾರೆ. ನನಗೆ ಏನು ಹೇಳಕ್ ಹೋಗ್ಬೇಡ್ರಿ, ನಾ ಏನು ಹೇಳೋಕೆ ಇದ್ರಾಗಿಲ್ಲ. ನಾನಂತೂ ಕಂಪ್ಲೇಂಟ್ ಕೊಡೋವ, ನಾ ವಿಕ್ಟಿಮ್. ಹುಡ್ಕೋರಿ ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡಿಬಹುದು. ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಈ ಘಟನೆ ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವುದು. ಕೆಲವು ವಿಚಾರಗಳಿಗಾಗಿ ಪೊಲೀಸರನ್ನೇ ವ್ಯಾಪಾರಿಗಳು ಕೂಡಿ ಹಾಕಿದ್ರು ಅನ್ನುವಂಥದ್ದು ಒಂದು ವಿಚಾರವಾದರೆ, ವ್ಯಾಪಾರಿಗಳು ಈ ಧೈರ್ಯವನ್ನು ಮಾಡಲಿಕ್ಕೆ ಅಷ್ಟು ರೋಸಿ ಹೋಗಿದ್ರಾ ಅಥವಾ ಅಲ್ಲಿ ಬೇರೆದೇ ದಂಧೆ ನಡೀತಿತ್ತ? ಈ ಗಲಭೆಯ ಹಿಂದಿರುವಂಥ ಸತ್ಯ ಏನು? ಹೌದು ರಾಘವೇಂದ್ರ, ಒಂದು ರೀತಿಯಲ್ಲಿ ವ್ಯಾಪಾರಿಗಳು ಕೂಡ ರೋಷಿ ಹೋಗಿದ್ದೀರಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಕಲಬುರಗಿಯ ಪೊಲೀಸರು ಕಳ್ಳತನ ಪ್ರಕರಣಗಳ ನೆಪ ಮಾಡಿಕೊಂಡು ನಮ್ಮ ಅಂಗಡಿಗಳಿಗೆ ಬಂದು ವಿನಾಕಾರಣ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಅವ್ರದ್ದು. ಆ ಒಂದು ಆರೋಪದ ಹಿನ್ನೆಲೆಯಲ್ಲಿ ಅವರು ಈ ಇದುವರೆಗೂ ಕೂಡ ಅಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಹುತೇಕ ಬರೀ ಪ್ರತಿಭಟನೆಗೆ ಸೀಮಿತವಾಗಿದ್ರೆ ಇಂತಹ ಒಂದು ಪ್ರಕರಣ ಸಂಭವಿಸ್ತಿರ್ಲಿಲ್ಲ, ಅಂದ್ರೆ ಲಾಠಿ ಚಾರ್ಜ್ ಮಟ್ಟಿಗೆ ವಿಕೋಪಕ್ಕೆ ಹೋಗುವಂತಹ ಪರಿಸ್ಥಿತಿ ಸಂಭವಿಸ್ತಿರ್ಲಿಲ್ಲ. ಇವತ್ತು ಆ ವ್ಯಾಪಾರಿಗಳು ವಿಚಾರಣೆಗೆ ಬಂದಂತಹ ಕಲಬುರಗಿಯ ಅಶೋಕನಗರ ಪೊಲೀಸ್ ಠಾಣೆಯ PI ಜೇಮ್ಸ್ ಅವರನ್ನೇ ಅವರು ಆ ಒಂದು ಗಜಾನನ ಜ್ಯುವೆಲರಿ ಶಾಪ್ ನಲ್ಲಿ ಕೂಡಿ ಹಾಕಿದ್ದಾರೆ. ಶಟರ್ ಎಳೆದು ಅಕ್ಷರಶಃ ಅವರನ್ನ ಕೂಡಿ ಹಾಕಿದ್ದಾರೆ. ಹಾಗಾಗಿಯೇ ಈ ಒಂದು ಕೂಡಿ ಹಾಕಿದ ನಂತರ ಘಟನಾ ಸ್ಥಳಕ್ಕೆ ಬಂದಂತಹ ಹಿರಿಯ ಪೊಲೀಸ್ ಅಧಿಕಾರಿ ಅಂದ್ರೆ DYSP ಆಗಿರ್ಬೋದು, ಮತ್ತಿತರ ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು, ಪೊಲೀಸ್ ಸಿಬ್ಬಂದಿ ಅವರನ್ನು ಬಿಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಗ್ಲೂ ಆಗದೇ ಇದ್ದಾಗ ಜನ ರೊಚ್ಚಿಗೆದ್ದಾಗ ಅವರು ಲಾಠಿ ಪ್ರಹಾರವನ್ನು ನಡೆಸಿ ಗುಂಪನ್ನು ಚದರಿಸಿದ್ದಾರೆ. ಹಿರೇಮಠ, ಹಾಗೆ ಸಂಪರ್ಕದಲ್ಲಿ ಈ ಚಿತ್ರಣವನ್ನು ಇನ್ನಷ್ಟು ನಾವು ನೋಡ್ಕೊಂಡು ಬರೋದಾದ್ರೆ ಇಲ್ಲಿ ನಾವು ನೋಡ್ತಿದ್ವಿ, ಕಲಬುರಗಿಯಲ್ಲಿ ಪೊಲೀಸರನ್ನೇ ವ್ಯಾಪಾರಿಗಳು ಬಂಧನದಲ್ಲಿಟ್ಟಿದ್ರು. ತದನಂತರ ಪೊಲೀಸರು ಇನ್ಸ್ಪೆಕ್ಟರ್ನ ಬಿಡಿಸಿಕೊಳ್ಳಲಿಕ್ಕೆ ಹರಸಾಹಸ ಮಾಡಬೇಕಾದಂತಹ ಘಟನೆಯನ್ನು ನಾವಿಲ್ಲಿ ನೋಡ್ತಿರುವಂತಹದ್ದು. ನೋಡ್ರಿ, ನನಗೆ ಸೆಟ್ರ್ ಮುಚ್ಚಾರೆ. ನನಗೆ ಏನು ಹೇಳಕ್ ಹೋಗ್ಬೇಡ್ರಿ, ನಾ ಏನು ಹೇಳೋಕೆ ಇದ್ರಾಗಿಲ್ಲ. ನಾನಂತೂ ಕಂಪ್ಲೇಂಟ್ ಕೊಡೋವ, ನಾ ವಿಕ್ಟಿಮ್. ವಿಕ್ಟಿಮ್. ಪ್ರಶ್ನರಿದ್ದಕ್ಕೂ ಶಾಪ ಸರ್ ಮತ್ತೆ ಬಿಟ್ಟರೆ ಒಂದು ಡೇಟ್ ಆಮೇಲೆ ಸಾರಿ ಅಂದಿರಿ. ನೋಡ್ರಿ, ನನಗೆ ಸೆಟ್ರ್ ಮುಚ್ಚಾರೆ. ನನಗೆ ಏನು ಹೇಳಕ್ ಹೋಗ್ಬೇಡ್ರಿ, ನಾ ಏನು ಹೇಳೋಕೆ ಇದ್ರಾಗಿಲ್ಲ.
ನಾನಂತೂ ಕಂಪ್ಲೇಂಟ್ ಕೊಡುವ ನಾ ವಿಕ್ಟಿಮ್. ಗಾಡಿ ಬಿಡಂತ ಹುಡ್ಕೋರಿ ನೋಡ್ರಿ, ನನಗೆ ಸೆಟ್ರ್ ಮುಚ್ಚಾರೆ. ನನಗೆ ಏನು ಹೇಳಕ್ ಹೋಗ್ಬೇಡ್ರಿ, ನಾ ಏನು ಹೇಳೋ ಇದ್ರಾಗಿಲ್ಲ. ನಾನಂತೂ ಕಂಪ್ಲೇಂಟ್ ಕೊಡುವ ನಾ ವಿಕ್ಟಿಮ್. ಐ ಆಮ್ ವಿಕ್ಟಿಮ್. ಇದು ಕಲಬುರಗಿಯಲ್ಲಿ ನಡೆದಂತಹ ಘಟನೆ. ಇಲ್ಲಿನ ವ್ಯಾಪಾರಿಗಳು ವಿಚಾರಣೆಗೆ ಹೋದಂತಹ ಇನ್ಸ್ಪೆಕ್ಟರ್ನನ್ನೇ ಕೂಡಿ ಹಾಕಿಕೊಂಡಿರುವಂತಹ ಒಂದು ಘಟನೆ ನಡೆದಿದೆ. ಒಂದು ಕಡೆ ವ್ಯಾಪಾರಿಗಳು ಹೇಳ್ತಾರೆ, ಪದೇ ಪದೇ ವಿಚಾರಣೆಯ ನೆಪದಲ್ಲಿ ವಿನಾಕಾರಣ ನಮಗೆ ತೊಂದರೆಯನ್ನು ಕೊಡ್ತಿದ್ದಾರೆ ಪೊಲೀಸರು, ಇದರಿಂದ ರೋಸಿ ಹೋಗಿ ನಾವು ಇವತ್ತು ಅವರನ್ನು ಬಂಧನದಲ್ಲಿ ಅವರಿಗೆ ಒಂದು ಮುತ್ತಿಗೆ ಹಾಕಲಾಯಿತು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಈ ಸಂಬಂಧವಾಗಿ ಶರಣಯ್ಯ ಹಿರೇಮಠ ಮತ್ತೆ ನಾನು ಅವರನ್ನು ಮಾತಾಡಿಸಿದ್ದಾರೆ. ಹಿರೇಮಠ, ಇವತ್ತು ಪೊಲೀಸರನ್ನು ಬಿಡಿಸ್ಕೊಳ್ಳಿಕ್ಕೆ ಪೊಲೀಸರೇ ಹರಸಾಹಸ ಮಾಡಬೇಕಾಯಿತು, ಲಾಠಿ ಚಾರ್ಜ್ ಮಾಡಬೇಕಾಯಿತು ಅನ್ನುವಂಥದ್ದು. ಈ ಆದೇಶ ಯಾರು ಮಾಡಿದ್ದು ಲಾಠಿ ಚಾರ್ಜ್ಗೆ, ಮತ್ತು ಪೊಲೀಸರು ಇಲ್ಲಿ ಪಡಬೇಕಾದಂತಹ ಕಷ್ಟದ ಬಗ್ಗೆ ಹೇಳೋದಾದರೆ? ಹೌದು ರಾಘವೇಂದ್ರ, ಒಂದ್ ರೀತಿ ಇಲ್ಲಿ ಕಲಬುರಗಿ ಅಶೋಕನಗರ ಪೊಲೀಸ್ ಠಾಣೆಯ PI ಜೇಮ್ಸ್ ಅವರು ಏನು ವಿಚಾರಣೆಗೆ ಬಂದಿದ್ರು, ಒಂದ್ ರೀತಿ ಪೇಚಿಗೆ ಸಿಲುಕಿದ್ರು ಅಂತ ಹೇಳ್ಬಹುದು. ಯಾಕಂದ್ರೆ ಅವರು ವಿಚಾರಣೆಗೆ ಬಂದು ವಿಚಾರಣೆ ಮುಗಿಸ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದ್ದು ಅಂತ ಹೇಳಿದ್ರೆ, ವ್ಯಾಪಾರಸ್ಥರು, ಚಿನ್ನದ ಅಂಗಡಿಯ ವ್ಯಾಪಾರಸ್ಥರು ಅವರನ್ನ ಆ ಒಂದು ಅಂಗಡಿನಲ್ಲೇ ಸೆಟರ್ ಕೂಡಿ ಹಾಕಿದ್ರು ಅನ್ನುವಂತಹ ಆರೋಪ. ಅದಾದ ನಂತರ ಹಿರಿಯ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಧಾವಿಸಿದ್ರು. ಅಲ್ಲಿ ಪರಿಸ್ಥಿತಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಒಂದ್ ಕಡೆ ನೀವು ಚಿತ್ರದಲ್ಲಿ ಕಾಣಬಹುದು, ಒಂದು ಕೆಳಗಡೆ ಗ್ರೌಂಡ್ ಫ್ಲೋರ್ ನಲ್ಲಿ ಇರುವಂತಹ ಅಂಗಡಿನಲ್ಲಿ ಈ ಘಟನೆ ನಡೆದಿರುವಂತದ್ದು. ಮೇಲ್ಗಡೆ ನಿಂತಹ 2 ಮತ್ತು 3ನೇ ಅಂತಸ್ತಿನಲ್ಲಿ ನಿಂತಹ ಜನಸಾಮಾನ್ಯರು ಮತ್ತು ವ್ಯಾಪಾರಸ್ಥರು ಮೇಲ್ಗಡೆಯಿಂದ ಪೊಲೀಸರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಮೊಳಗುತ್ತಾ ಇದ್ರು. ಇನ್ ಕೆಲವೊಬ್ಬರು ಮೇಲ್ಗಡೆಯಿಂದ ಚಪ್ಪಲಿ ಕೂಡ ತೂರ್ತಾ ಇದ್ರು ಕೆಳಗಡೆ ಇರುವಂತಹ ಪೊಲೀಸರ ಮೇಲೆ. ಇದರಿಂದ ರೋಷಿ ಹೋದಂತಹ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ನಡೆಸ್ತಾರೆ. ಅಲ್ಲಿರುವಂತಹ ಕಿಡಿಗೇಡಿಗಳ ಗುಂಪನ್ನ ಚದುರಿಸ್ತಾರೆ. ನಂತರ PI ಜೇಮ್ಸ್ ಅವರನ್ನ ಬಿಡಿಸ್ಕೊಂಡು ಹೋಗ್ತಾರೆ. ಹಾಗೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಪೊಲೀಸರ ವಿರುದ್ಧ ಸಾಕಷ್ಟು ವ್ಯಾಪಾರಸ್ಥರು ಪ್ರತಿಭಟನೆ ಕೂಡ ಅಲ್ಲಿ ನಡೆಸ್ತಾರೆ. ರೋಷಿ ಹೋಗಕ್ಕೆ ಏನ್ ಕಾರಣ? ಪೊಲೀಸರಿಗೆ ವಿಚಾರಣೆ ನೆಪದಲ್ಲಿ ಪದೇ ಪದೇ ತೊಂದರೆ ಕೊಡ್ತಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಆದ್ರೆ, ಇನ್ನೊಂದು ಕಡೆ 2 ಕಡೆ ನಾವು ಆಲೋಚನೆ ಮಾಡಬಹುದು. ಒಂದು, ವ್ಯಾಪಾರಿಗಳ ಸೈಡ್ನಲ್ಲಿ ಬೇರೆ ಏನಾದರೂ ದಂಧೆ ಹೊರಗೆ ಬರುತ್ತೆ, ಅಥವಾ ಅವರಿಗೆ ಈ ಹಿಂದೆ ಕೊಟ್ಟಂತಹ ಕೆಲವು ಸಲಿಗೆ ಆ ಥರದ್ದೇನಾದ್ರು ಇದೆಯಾ, ಅಥವಾ ನಿಜಕ್ಕೂ ಪೊಲೀಸರು ಅವರಿಗೆ ತೊಂದರೆ ಕೊಡ್ತಿದ್ದಾರಾ? ರಾಘವೇಂದ್ರ, ಈ ಬಗ್ಗೆ ಈಗ ಪ್ರಾಥಮಿಕ ಮಾಹಿತಿಯ ಪ್ರಕಾರ, ಇಲ್ಲಿ ವ್ಯಾಪಾರಸ್ಥರು ಹೇಳುವ ಪ್ರಕಾರ ನಮಗೆ ಖಂಡಿತವಾಗಿ ಅವರು ನಮಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಕಳ್ಳತನದ ಆರೋಪದ ಮೇಲ್ಗಡೆ ಬಂದ್ಬಿಟ್ಟು ನಮ್ಮನ್ನ ಅನಗತ್ಯವಾಗಿ, ಅಂದ್ರೆ ಯಾವುದೇ ದಾಖಲೆಗಳನ್ನ ತೆಗೆದುಕೊಂಡು ಬರಲಾರ್ದೇನೆ, ಜೊತೆಗೆ ಕಳ್ಳತನ ಮಾಡಿರುವಂತಹ ಏನು ಆರೋಪಿ ಸಿಕ್ಕಿಬಿದ್ದಿರ್ತಾನೆ, ಅವನು ಈ ಅಂಗಡಿನ ನಾನು ಚಿನ್ನ ಕೊಟ್ಟಿದ್ದೀನಿ ಅನ್ನುವಂಥದ್ದು ಸ್ಪಷ್ಟವಾಗಿ ನಮ್ಮ ಎದುರುಗಡೆ ಬಂದು ಹೇಳೋದಿಲ್ಲ. ಆದ್ರೂ ಕೂಡ ನಮಗೆ ಬಂದಿಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ವ್ಯಾಪಾರಿಗಳ ಅಳಲು ಕಂಡು ಬರ್ತಾ ಇದೆ. ಒಂದ್ ಕಡೆ ರಾಘವೇಂದ್ರ, ಈಗಲೇ ನಾವು ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಒಬ್ಬರ ವಿರುದ್ಧ ಆರೋಪ ಬಂದಾಗ ನುಸುಳ್ಕೊಳ್ಳುವುದಕ್ಕಾಗಿ, ಅದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಅವರು ಕೂಡ ಮರೆಮಾಚುವಂತಹ ಕೆಲಸ ಅವ್ರ ಕಡೆಯಿಂದ ಆಗ್ತಾ ಇರಬಹುದು. ಅಥವಾ ಇನ್ನೊಂದು ದೃಷ್ಟಿಕೋನದಿಂದ ನೋಡುವುದಾದರೆ, ಒಬ್ಬ ಪೊಲೀಸ್ ಅಧಿಕಾರಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ತಕ್ಷಣವೇ ಅವರನ್ನ ಕೂಡಿ ಹಾಕುವಷ್ಟರ ಮಟ್ಟಿಗೆ ಜನಸಾಮಾನ್ಯರು ಅಥವಾ ವ್ಯಾಪಾರಸ್ಥರು ಡಾಮಿನೇಟ್ ಇರ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಆ ದಿಕ್ಕಿನಲ್ಲಿ ನೋಡಿದಾಗ ಖಂಡಿತವಾಗಿಯೂ ಅವರಿಗೆ 2-3 ಬಾರಿ ಕಿರುಕುಳ ಆಗಿರಬಹುದು ಅಂತ ಅನಿಸ್ತದೆ. ಕಿರುಕುಳ ಅಂದ್ರೆ ಏನು ಅನ್ನುವಂಥದ್ದು ಇಲ್ಲಿ ವಿಚಾರ ಮಾಡಬೇಕಾದಂತದ್ದು. ಅಂದ್ರೆ ತಾವು ಮಾಡಿರುವಂತಹ ತಪ್ಪಿಗೆ ಸಂಬಂಧಪಟ್ಟಂಗೆ ಅವರು ಕಿರುಕುಳ ಅನುಭವಿಸಿದ್ರ, ಅಥವಾ ತಾವು ಮಾಡದೇ ಇರುವಂತಹ ತಪ್ಪಿಗೆ ಪೊಲೀಸ್ ಅಧಿಕಾರಿಗಳು ಬೇರೆ ದುರುದ್ದೇಶದಿಂದ ಅವರಿಗೆ ಕಿರುಕುಳ ಕೊಟ್ರ ಅನ್ನುವಂಥದ್ದು ಅದು ಹಿರಿಯ ಪೊಲೀಸ್ ಅಧಿಕಾರಿಗಳ ವಿಚಾರಣೆಯಿಂದ ಬಹಿರಂಗವಾಗಬೇಕಾಗಿದೆ. ಆದ್ರೆ ಒಂದಂತೂ ಸ್ಪಷ್ಟ, ಕಲಬುರಗಿಯ ವ್ಯಾಪಾರಸ್ಥರು ಒಂದು ಕಡೆ ರೋಚಿ ಹೋಗಿದ್ದಾರೆ, ಪೊಲೀಸ್ ಅಧಿಕಾರಿಯನ್ನೇ ಅವರು ಬಂಧನದಲ್ಲಿಟ್ಟಿದ್ದಾರೆ. ಹಾಗಾಗಿ ಒಂದು ರೀತಿ ಬಿಗುವಿನ ವಾತಾವರಣ ಈಗ ನಿರ್ಮಾಣವಾಗಿದೆ. ಈಗಲೂ ಕೂಡ ಸರಾಫ್ ಅಂಗಡಿಗಳು, ಅಂದ್ರೆ ಚಿನ್ನದ ವ್ಯಾಪಾರಸ್ಥರು ತಮ್ಮ ಎಲ್ಲಾ ಅಂಗಡಿಗಳನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ರಾಘವೇಂದ್ರ, ಥ್ಯಾಂಕ್ ಯು ಶರಣಯ್ಯ ನಿಮ್ಮೆಲ್ಲ ಮಾಹಿತಿಗೆ. ಪ್ರೆಸ್ದವರಿದ್ದಕ್ಕೂ ಶಾಪ ಮತ್ತೆ ಬಿಟ್ಟರು ಅಂದೇಟ್ ಆಮೇಲೆ ಸಾರಿ ಅಂದಿರಿ. ನೋಡ್ರಿ, ನನಗೆ ಸೆಟ್ರ್ ಮುಚ್ಚಾರೆ. ನನಗೆ ಏನು ಹೇಳಕ್ ಹೋಗ್ಬೇಡ್ರಿ, ನಾ ಏನು ಹೇಳೋ ಇದ್ರಾಗಿಲ್ಲ. ನಾನಂತೂ ಕಂಪ್ಲೇಂಟ್ ಕೊಡುವ ನಾ ವಿಕ್ಟಿಮ್. ಐ ಆಮ್ ವಿಕ್ಟಿಮ್. ನೋಡ್ರಿ, ನನಗೆ ಸೆಟ್ರ್